ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣನೇ ಫಸ್ಟ್ ನಾನು ಬಂದು ಎಬ್ಬರಿಸೋದೇ ಇವನು. ಆಮೇಲೆ ನೋಡ್ರಿ ನಾನು ಇಷ್ಟು ಸಲ ಕರ್ರು ತಿರುಗ್ತಾನೆ ಇಲ್ಲ ಅವನು. ಅವ್ನಿಗೆ ಅವನೇ ಏನೋ ನಾನು ಇವನನ್ನ ಎಬ್ಬರಿಸೋ ಥರ ಫೀಲ್ ಆಗ್ತಾನೆ ಅವನು. ಇವ್ನು ನಾನು ತಿರ್ಸೋದು ಹೆಂಗೆ ಅಂತ ಗೊತ್ತು ಅಂದ್ಬಿಟ್ಟು ಸೀದಾ ಹೋಗ್ಬಿಟ್ಟು ಅವ್ನು ಫುಡ್ ಎತ್ಕೊಂಡು ಅಳ್ಳಾಡ್ಸಿದ ತಕ್ಷಣ ಓಡಿ ಬಂದ್ಬಿಡ್ತಾನೆ ಹಿಂದೆ. ಈಗ ನೋಡಿ ತಿರುಗಿದ ತಕ್ಷಣ ಹಿಂದೆನೇ ಇರ್ತಾನೆ ಇವಾಗ ಅವನು. ನಾನು ಹೇಳಿದ್ವಾ ಇಲ್ಲೇ ಇದ್ದಾನೆ. ಪಾಪ ಎಷ್ಟೇ ಆಗಲಿ ಮೂಕ ಪ್ರಾಣಿಗಳು ನಮ್ಮನ್ನು ಬಿಟ್ಟರೆ ಯಾರೂ ಪ್ರೀತಿ ಮಾಡ್ತವೆ, ನಮ್ಮನ್ನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿರ್ತವೆ. ಅದಕ್ಕೆ ಅವ್ನಿಗೊಂದೆರಡು ಬಿಸ್ಕೆಟ್ ಹಾಕಿ ಹೀಗೆ ಅಮ್ಮನ ಮನೆ ಹತ್ರ ಹೋಗಿ ಬರೋಣ ಅಂತ ಹೋದೆ. ಅಮ್ಮನ ಹತ್ರ ಹೋಗ್ಬೇಕಾರೆ ನನ್ನ ಬೈಕ್ ಎತ್ಕೊಂಡು ಅಮ್ಮನ ಮನೆ ಹತ್ರಕ್ಕೆ ಹೊರಟೆ. ಅಮ್ಮನ ಹತ್ರಕ್ಕೆ ಹೋದ್ರೆ ನಮ್ಮಮ್ಮ ನನ್ನೇ ಹುಡುಕ್ತೈತಲ್ಲಿ. ನನಗೆ ಇಲ್ಲೇ ಇದ್ದೀನಿ ಅಂತ ಕೈ ಎತ್ತಿ ತೋರಿಸ್ದೆ, ಅಮ್ಮ ಇಲ್ಲೇ ಇದ್ದೀನಿ ಅಂತ. ಆಮೇಲೆ ನನ್ನ ಕೋಳಿಗಳಿದ್ವು, ಕೋಳಿ ಬೇರೆ ಸಾಕಿದ್ದೀನಿ ಬಿಲ್ಡಿಂಗ್ ಮೇಲೆ ಅದುವೆ. ನೋಡ್ಕೊಂಡು ಅವ್ರ ಮೇಲೆ ಒಂದು ನೋಡ್ಕೊಂಡು ಚೆನ್ನಾಗವ್ರ ಅಂತ. ನಮ್ಮ ಭಾವ ಬೇರೆ ರಾತ್ರಿ ಯಾಕೋ ಫುಲ್ ಸೆಕೆ ಅಂದ್ಬಿಟ್ಟು ಕೂಲರ್ ಬೇರೆ ತಂದಿಟ್ಕೊಂಡ್ರು ರಾತ್ರಿ. ಅವ್ರಿಗೆ ಎ ಸಿಲಿ ಇದ್ದು ಅವ್ರಿಗೆ ಫ್ಯಾನ್ ಗಾಳಿ ಆಗಿಲ್ಲ. ನಮ್ಮ ಅಕ್ಕ ನೋಡ್ರೆ ಮಕ್ಕಳಿಗೆಲ್ಲ ಚಾಕೋಸ್ ಹಾಕ್ಕೊಡ್ತಿದ್ಲು. ಚಾಕೋಸ್ ನೋಡ್ಬಿಟ್ಟು ಯಾಕೋ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಜ್ಞಾಪನ ಆಗಿ ನನಗೂ ಹಾಕ್ಕೊಡಕ್ಕಂತ ಕೇಳೋಕ್ಕೆ ನಮ್ಮನ್ನ ನಕ್ಕೊಂಡು ಕೊಟ್ಟೋಗ್ತಾರೆ ಬಟ್ಲಲ್ಲಿ ಹಾಲು ಹಾಕಿ. ಸರಿ ಮತ್ತೆ ಮನೆ ಹತ್ರಕ್ಕೆ ಬಂದು ರೆಡಿಯಾಗಿ ಜಿಮ್ಮಿಗೆ ಹೊರಟೆ. ನಿಮಗೆ ಗೊತ್ತಲ್ಲ ಜಿಮ್ಮಿಗೆ ಬಂದು ತುಂಬ ದಿವಸ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ಬಂದು ಶೋಲ್ಡ್ರಿಗೆಲ್ಲ ವರ್ಕೌಟ್ ಮಾಡಿ ಶೋಲ್ಡ್ರಿಗೆಲ್ಲ ವರ್ಕೌಟ್ ಕಂಪ್ಲೀಟ್ ಆಯಿತು. ಆಗಲೇ 8 ಗಂಟೆ 8:15 ಆಗಿಬಿಟ್ಟಿತ್ತು. ಜಿಮ್ಮಿಂದ ಹೊರಗಡೆ ಬರೋ ಅಷ್ಟರಲ್ಲೇ ಆಗಲೇ ಅಷ್ಟೊಂದು ಟೈಮ್ ಆಗೋಗಿತ್ತು. ಮತ್ತೆ ಹೊರಗಡೆ ಬಂದ್ಬಿಟ್ಟು ನಾನು ಗಾಡಿನೇ ಹುಡುಕ್ತಿದ್ದೀನಿ, ನಾನೆಲ್ಲೋ ನಿಲ್ಲಿಸ್ಬಿಟ್ಟು ಮರೆತು. ಕೊನೆಗೆ ನೋಡ್ರಿ ಆ ಕಡೆ ಕತ್ಲಲ್ಲಿ ನಿಲ್ಲಿಸಿದ್ದೀನಿ. ಹೋಗಿ ಆನ್ ಮಾಡಿದ ತಕ್ಷಣ ಕಾಣಿಸ್ತದೆ ನೋಡ್ರಿ ಇವಾಗ. ಓಕೆ, ಕೆಲ್ಸಕ್ಕೆ ಟೈಮ್ ಆಯಿತು, ಮತ್ತೆ ಸಿಗೋಣ, ಬಾಯ್.